ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶಕ್ತಿ ಪ್ರಸಾದ್ ಮತ್ತು ವಂದನಾನ ಭೇಟಿ ಮಾಡೋದಕ್ಕೆ ಬೃಂದ ಬರ್ತಾಳೆ. ಬೃಂದ ಬಂದಿದ್ದೆ ನಿಮಗೆ ಅವಮಾನ ಆಗಿರೋದು ಭಾರ್ಗವಿಯಿಂದ. ಭಾರ್ಗವಿನೇ ನಿಮಗೆ ಸನ್ಮಾನ ಮಾಡೋ ಹಾಗೆ ನಾನು ಮಾಡ್ತೀನಿ. ವಿಕ್ಕಿ ಬಿಡುಗಡೆ ಆಗಲಿ. ವಿಕ್ಕಿ ಬಿಡುಗಡೆ ಆದಮೇಲೆ ವಿಕ್ಕಿ ಬದಲಾಗಿರೋ ಹಾಗೆ ಭಾರ್ಗವಿ ವಿಶ್ವಾಸವನ್ನು ಗಳಿಸ್ಕೋಬೇಕು. ಅವನು ರೀತಿ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಆದರೆ ಖಂಡಿತವಾಗ್ಲೂ ನಿಮ್ಮ ಒಂದು ರಾಜಕೀಯ ಜಾಗಕ್ಕೆ ನಿಮ್ಮ ಮಗ ಉತ್ತರಾಧಿಕಾರಿಯಾಗಿ ಬರ್ತಾನೆ. ಯಾರು ನಿಮಗೆ ಅವಮಾನ ಮಾಡಿದ್ರೋ, ಯಾರು ಜೈಲಿಗೆ ಕಳಿಸಿದ್ರೋ ಅವರನ್ನು ಸರಿ ಅಂತ ಹೇಳಿ ಜನರ ಮುಂದೆ ಮಾತನಾಡ್ತಾರೆ. ಜೊತೆಗೆ ಇವತ್ತು ಭಾರ್ಗವಿ ಯಶಸ್ಸೇ ನಮಗೆ ಮುಂದಿನ ರಹದಾರಿ ಆಗತ್ತೆ. ಭಾರ್ಗವಿ ಇನ್ನೂ ಯಶಸ್ಸನ್ನು ಸಾಧಿಸ್ಲಿ, ಅದನ್ನು ನಾವು ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಬೃಂದ ಹಿಡಿದ ಪ್ಲಾನ್ಗೆ ಶಕ್ತಿ ಮತ್ತು ವಂದನ ಫಿದಾ ಆಗ್ತಾರೆ. ಈ ಕಡೆ JP ಪಾಟೀಲ್ ಬಳಿಗೆ ಚರಣ್ನ ಒಬ್ಬರ ಕ್ಲೈಂಟನ್ನು ಕರ್ಕೊಂಡು ಬರ್ತಾರೆ. ಅವರ ಮುಂದೆ ಬೃಂದಾನೇ ಎಲ್ಲವನ್ನ ಕೂಡ ಮಾತಾಡಿ ಕಮಿಷನ್ ಪರ್ಸೆಂಟೇಜನ್ನು ಮಾತಾಡಿದಾಗ ಈ ಕಡೆ ಕ್ಲೈಂಟ್ ತುಂಬ ಕೋಪ ಮಾಡ್ಕೋತಾರೆ. ಸೋಲಾಗಿದೆ, ಇಷ್ಟೆಲ್ಲ ಅಹಂಕಾರನ ಅಂದಾಗ ನಮ್ಮ ಮಾವ ಖಾಲಿ ಆಗದೆ ಇರೋ ಸಮುದ್ರ ಅಂತ ಹೇಳ್ತಾರೆ. ಇದಕ್ಕೂ ಫೇಮಸ್ ಲಾಯರ್ಸ್ ಇದ್ದಾರೆ, ಭಾರ್ಗವಿ ಮತ್ತು ಅರ್ಜುನ್. ಅವ್ರ ಹತ್ರ ಹೋಗ್ತೀನಿ, ಇನ್ನಿಮ್ ಸಮಾನ ಮುಗೀತು, ಅವ್ರದ್ದೇ ಕಾಲ ಶುರು ಆಗತ್ತೆ ಅಂತ ಕ್ಲೈಂಟ್ ಹೇಳ್ತಿದ್ದಾಗೆ ನೀವು 20% ಕೊಡ್ತೀನಿ ಅಂದರು ನಿಮ್ಮ ಕೇಸನ್ನು ನಮ್ಮ ಮಾವ ತೆಗೆದುಕೊಳ್ಳೋದಿಲ್ಲ, ಹೋಗ್ತಾ ಇರ್ಬೋದು ಅಂತ ಬೃಂದ ಹೇಳ್ತಾಳೆ. ತದನಂತರ ಇಲ್ಲಿ ಚರಣ್ JP ಹತ್ರ ನೀವು ಇವಳನ್ನು ನಂಬೇಡಿ, ಖಂಡಿತವಾಗ್ಲೂ ನಿಮಗೆ ಮೋಸ ಆಗುತ್ತೆ, ದ್ರೋಹ ಮಾಡ್ತಾಳೆ, ಅವಳು ಸ್ವಾರ್ಥಿ ಅಂದರೂ ಕೂಡ ಇಲ್ಲಿ JP ಪಾಟೀಲ್ ಮಗನ ವಿರುದ್ಧನೇ ಮಾತಾಡ್ತಾರೆ. ಈ ಕಡೆ ಬೃಂದಾನ ಅತಿಯಾಗಿ ನಂಬ್ತಿರ್ತಕ್ಕಂಥ JP ಪಾಟೀಲ್ಗೆ ಖಂಡಿತವಾಗಿ ಬೃಂದ ಗುನ್ನ ಇಟ್ಟೇ ಇಡ್ತಾಳೆ. ಆಲ್ರೆಡಿ ಇಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು. ಆ ಒಂದು ಚೇರಿನ ಮೇಲೆ, ಸಿಂಹಾಸನದ ಮೇಲೆ ಬೃಂದಾಗೆ ಆಸೆ ಆಗಿದೆ. ಇಡೀ ಮನೆಯನ್ನ ಕಪಿಮುಷ್ಟಿಗೆ ತಗೋಬೇಕು ಅನ್ಕೊಂಡವಳೆ. ಆಲ್ರೆಡಿ JPನ ಕಪಿಮುಷ್ಟಿಗೆ ತಗೊಂಡಿದ್ದಾಳೆ. ಅತ್ತ ಕಡೆ ಭಾರ್ಗವಿಗೋಸ್ಕರ ಅರ್ಜುನ್ ಒಂದು ಆಫೀಸ್ ಅನ್ನು ಓಪನ್ ಮಾಡಿದ್ದಾರೆ. ನನ್ನ ಹೆಂಡತಿ ಸಿಟಿಯಲ್ಲಿ ಫೇಮಸ್ ಲಾಯರ್, ನಾನು ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ, ಇನ್ನು ಮುಂದೆ ನನ್ನ ಹೆಂಡತಿ ಭಾರ್ಗವಿ ಆಫೀಸ್ಗೆ ಜನ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ಗೋಸ್ಕರ ಫಸ್ಟ್ ನೈಟ್ ಅನ್ನ ಅರೇಂಜ್ ಮಾಡಿದ್ದಾರೆ ಮನೆಯಲ್ಲಿ. ಆ ದಿನ ಇಲ್ಲಿ ಭಾರ್ಗವಿ ತನ್ನ ಗಂಡನ ಮುಂದೆ ತನ್ನ ತಂದೆಯನ್ನ ನಾನು ಕೋರ್ಟ್ಗೆ ಕರ್ಕೊಂಡು ಹೋಗಬೇಕು ಮತ್ತೆ ಅಂತ ಯೋಚನೆ ಮಾಡಿದ್ದೀನಿ ಅನ್ನೋ ವಿಷಯವನ್ನ ಹೇಳ್ತಿದ್ದಾಳೆ. ಇದ್ರ ಜೊತೆಗೆ ಮತ್ತೆ ಭಾರ್ಗವಿ ಅರ್ಜುನ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಎಂಟ್ರಿ ಕೊಡೋದ್ರ ಜೊತೆಗೆ ಈ ಕಡೆ ಬೃಂದ ಮಾಡಿರೋ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಾರ. JP ಮುಂದೆ ಬೃಂದ ನಚ್ಚ ಬಂಡವಾಳವನ್ನ ಬಯಲು ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ.